ಹೇ ಅಜಯ್ ಇದ್ರ ಅವನ ಅನ್ನ ಹಾಕಿತ್ತು ತಿಂದಿ ಇಲ್ಲ ನೋಡು ಹಂಗ ಬಿಟ್ಟೈತಿ ಸೊಕ್ಕು ಇನ್ನ ಅನ್ನ ಹಾಲು ಇಡೀ ಕಲ್ಸಿ ಇರ್ತೈತಲ್ಲ ಅದಕ್ಕೆ ಮಾಡ್ತೈತಿ ಈಗಿನ ಅನ್ನದ ಬೆಲೆ ಗೊತ್ತಿಲ್ಲ ಜಗ್ಗಿಷ್ಟು ಮಾಡ್ತಾಳ ಅನ್ನ ಹಂಗ ಮತ್ತೆ ತಿನ್ನಂಗಿಲ್ಲ ಅಂತಂದು ಕೆಡಿಸಿ ಇದಕ್ಕೆ ಹಾಕ್ತಾಳ ಇದಕ್ಕೂ ತಿಂದು 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 ಇದಕ್ಕೂ ಸೊಕ್ಕ ಹೆಚ್ಚಾಗೈತಿ ಅನ್ನ ಹಾಲು ಅಂದ್ರೆ ಮೂಸ್ ನೋಡ್ಲಾರ್ದಂಗೆ ಆಗೈತಿ ಅದೇ ಚಿಕನ್ ಮಟನ್ ತತ್ತಿ ಹಾಕ ನೋಡು ಹೆಂಗ ಬರ್ತಂದ್ರೆ ಅನ್ನ ಅಲ್ಲಿ ಇರುತ್ತಂದ್ರೆ ವಾಸನೆಗೆ ಇಲ್ಲಿ ಹುಡ್ಕೊಂಡ್ ಬಂದಿರ್ತೈತಿ ಎಷ್ಟರ ಸೊಕ್ಕಿದೈತಿ ಇದಕ್ಕೆ ಅನ್ನ ಹಾಲು ನೋಡು ಎಷ್ಟಾಕೊಂದು ಹಾಕಿಟ್ಟಳ ಕೆಡಿಸೈತಿ ತಿಂದೇ ಇಲ್ಲ ಏಯ್ ನಡೆ ದೊಡಪ್ಪ ದೊಡಪ್ಪ ಯಾಕೋ ಯಾಕೋ ತುಳಸಿ ಯಾಕಳಗತ್ತಿ ಯಾಕಿಷ್ಟು ಗಾಬರಿಗೆ ಏನಾತು ಯಾಕೋ ಮಗಳ ತುಳಸಿ ಯಾಕಳಗತ್ತೀವ ಏನಾತು ನಿಂಗೆ ಹತ್ಕೊಂಡು ಸುಮ್ಮನೆ ಅಂತ ನಾನು ಏನು ತಿಳ್ಕೊಬೇಕು ಏನಾತು ಹೇಳು ದೊಡಪ್ಪ ದೊಡಪ್ಪ ಅದು ಅದು ಮನೆಗೆ ಮಾವ ಬಂದನಲ್ಲ ಮಾವ ಹ್ಞೂ ಅದೇ ಮಾವ ಬಂದನಂತ ಅಲ್ಲಿಗೆ ಬಿಟ್ಟಲ್ಲ ಏನಾತವ ಬಂದ ಬಿಡು ಸುಳೆ ಮಗಂದು ಏನಾತ ಬಂದ್ರೆ ಬರ್ತೈತನ ಹೋಗಿರ್ತಾನ ಅದ್ನ್ಯಾಕೆ ಅಲ್ಲಿ ಕಳ್ಸ್ಕೊಂತಿ ಮಗಳ ದೊಡಪ್ಪ ಹಂಗಲ್ಲ ಅದನಲ್ಲ ನಿನ್ನೆ ಬಂದಾಗಿಂದನು ನನ್ನ ಅಂತಲ್ಲಿ ಬರ್ತಾನ ಕೈ ಹಿಡ್ಕೊಳ್ಳೋದು ಹಂಗೆ ಮಾಡೋದು ಮಾತಾಡೋದು ಮಾಡ್ತಿದ್ದೆ ನಾನು ಸುಮ್ಮನೆ ನನಗೆ ಮಾವ ಅನ್ನು ಅವರಿಬ್ರು ಮಾವ ಅಂತಾರ ನಿನಗೂ ಮಾವಕ್ಕಿನಲ್ಲ ನೀನು ನನಗೆ ಮಾವ ಅಂತ ನಾನು ಅಂದ ನಾನು ಮತ್ತೆ ಮನೆಗೆ ಎಲ್ಲರೂ ಮಾವ ಅಂತ ಕರೀತಾರ ನಾನು ಮತ್ತೆ ಅಂಕಲ್ ಅಂತ ತಪ್ಪಾಗತ್ತೆ ಅಂತೇಳಿ ನಾನು ಮಾವ ಅಂತಾನೆ ಕರೆದೆ ಆದರೆ ಈಗ ಅಲ್ಲಿ ಅವ್ವ ಚಿಗವ ಒಳಗೆ ಲೈಟ್ ಬಿಲ್ ಜಗ್ ಬರುತ್ತಾ ಅಂತಂದು ಅಷ್ಟು ಬಂದ್ ಮಾಡ್ಕೊಂಡು ಹೋದ್ಲು ನಾ ಮತ್ತೆ ಅಲ್ಲಿ ಕಂಬದ ಬೆಳಕು ಇತ್ತಲ್ಲ ಬರುತ್ತಲ್ಲ ಅಲ್ಲಿ ಕುತ್ಕೊಂಡು ಓದ್ಕೊಳಕತ್ತಿದ್ದೆ ಅಲ್ಲಿ ಬಂದು ಯಾರು ಇಲ್ಲಲ್ಲ ಅಲ್ಲಿ ಬಂದು ನಮ್ಮ ಕೇಳ ನನ್ಗೆ ನಿನ್ನ ಮದುವೆ ಮಾಡ್ಕೋಬೇಕು ನನ್ನ ಆಟಗ ಕೊಟ್ಟು ಮದುವೆ ಮಾಡ್ತಾಳಂತ ಅದಕ್ಕೆ ನನ್ನ ಹತ್ರ ಬಂದು ನನ್ನ ಮದುವೆ ಮಾಡ್ಕೊ ಹಂಗೆ ಹಿಂಗೆ ಅಂತಂದು ಮೈಕೈ ಮುಟ್ಟಕ್ಕೆ ಬರ್ತಾನ ದೊಡಪ್ಪ ಏನೇನ ಹೊಲ್ಸ ಮಾತಾಡ್ತಾನೆ ದೊಡಪ್ಪ ನಂಗೆ ಅಂಜಿಗೆ ಬಂದು ಓಡಿ ಬಂದೆ ಏನ ಸುಳೆ ಮಗ ಹಿಂಗನ್ನ ನಾನು ದೊಡ್ಡಪ್ಪ ಹೇಳ್ತೀನಿ ಅಂದ್ರೆ ಹೇಳ್ಕೊ ಹೋಗು ನಾನು ನಮ್ಮ ಅಕ್ಕ ಹೇಳ್ತೀನಿ ನಮ್ಮ ಅಕ್ಕನೇ ನನಗೆ ನಿನ್ಕೊಟ್ಟು ಮದುವೆ ಮಾಡ್ತಾನೆ ಅಂತ ಹೇಳ ನಾನೇ ನಿಮ್ಮ ದೊಡ್ಡಪ್ಪ ಗಂಜಲಿ ಅಂತಾನ ಅವಳ ಬದ್ಮಾಸಿ ಅದಕ್ಕೆ ಕರ್ಸ ಅನ್ನ ಅವ್ರ ತಮ್ಮನ್ನ ತಡಿ ವಾದ ಬಿಡ್ತೀನಿ ಈಕಿನ್ನ ವಾದ ಅವ್ರ ತಮ್ಮನ್ನ ಅವ್ರ ಕೊಟ್ಟಾಗ ಮನೆ ಕಳಿಸ್ತೀನಿ ತಡಿ ಹೋಲಿ ಅಂದ್ರೆ ಗೊತ್ತಾಗತ್ತಡಿಕಿ ದೊಡ್ಡಪ್ಪ ಬೇಡ ದೊಡ್ಡಪ್ಪ ಏನು ಅನ್ನಕ್ಕೆ ಹೋಗ್ಬೇಡ ದೊಡ್ಡಮ್ಮಗ ಯಾಕಂದ್ರೆ ಇಷ್ಟ ಆಗಲಿ ಅವ್ರ ತಮ್ಮ ಅವ್ರವ್ವ ದೊಡ್ಡಪ್ಪ ಸುಮ್ಮನೆ ನಾನು ಚಲೋಗೆ ಜಗಳ ಆಗೋದು ಬೇಡ ದೊಡ್ಡಮ್ಮನ ಮನಸ್ಸು ನೋಯಿಸ್ಬೇಡ ಈಗ ನಾನು ಏನಾರ ನೀನು ಮುಂದೆ ಹೇಳಿನಂತ ಗೊತ್ತಾತಂದ್ರೆ ಆಮೇಲೆ ದೊಡ್ಡಮ್ಮನ ನನ್ನ ಮ್ಯಾಗೆ ಮತ್ತೆ ಸಿಟ್ಟಕ್ಕಾರ ಆಮೇಲೆ ಬೇಡ ದೊಡ್ಡಪ್ಪ ನಾ ಹೇಳಿನಂತ ಅನ್ನಕ್ಕೆ ಹೋಗ್ಬೇಡ ಸುಮ್ಮನೆ ಇದ್ಬಿಡು ದೊಡ್ಡಪ್ಪ ಅದೇನು ಕರೆಯವು ನಾನು ಒಂದು ವೇಳೆ ಈಗ ಸಿಟ್ಟು ಮಾಡಿ ಏನೋ ಅಂದ್ರೆ ಅದ್ರ ಪರಿಣಾಮ ನಿನ್ನ ಮೇಲೆ ಬೀಳುತ್ತೆ ಸುಮ್ಮನೆ ಈಗ ನಿನ್ನ ನಮ್ಮನಿಗೆ ಹೊತ್ತು ತುರಿತಾಳ ಇನ್ನು ಹುರಿದು ಮುಕ್ಕೇ ಬಿಡ್ತಾಳಕಿ ಹೌದು ನಾನು ಸಮಾಧಾನವಾಗಿರ್ತೀನಿ ಆದಷ್ಟು ನೀನು ಆತನಿಂದ ದೂರ ಇರೋಕ್ಕಲಿ ಆದಷ್ಟು ಅಲ್ಲಿ ಬರ್ತಾನಂದ್ರೆ ನೀನು ಎತ್ತಾಗ ದೂರ ಹೋಗ್ಬಿಡು ಅಂತೂ ಮಿಕ್ಕಿ ನಿನಗೆ ಅದನ್ನ ಕೈಲಿ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅವಾಗ ನನಗೆ ಹೇಳು ಅವನು ಎದಿ ಮೇಲೆ ಹೆಂಗೆ ಹಿಡಿದಕ್ಕೆ ನಾವು ಇಲ್ಲ ಎದಿನ ಸೀಳ್ಬಿಡ್ತೀನಿ ಅವನು ಏನು ನಾನು ತವಾಗ ಹೋಗ್ಬಿಟ್ಟು ಒಟ್ಟು ಬೈತಿರ್ತೀನಿ ಅತ್ತಗ ನಿನ್ನ ಸುದ್ದಿ ಬರಲಾರ್ದಂಗೆ ಒಟ್ಟು ಹುಷಾರಿರೋ ಒಬ್ಬಕ್ಕೆ ಎಲ್ಲೂ ಹೋಗ್ಬೇಡ ಒಬ್ಬಕ್ಕೆ ಕುಂದ್ರಕ್ಕೆ ಹೋಗ್ಬೇಡ ಈಗ ನಿನ್ನ ಮೇಲೆ ಓದಂಗಿತ್ತಂದ್ರೆ ಇಲ್ಲೇ ಬಾ ಹೆಂಗೂ ಇಲ್ಲಿ ರಾತ್ರಿ ಕಂದಿಲ್ ಹಾಕಿರ್ತಾನೆ ಬಾಗಿಲು ಮುಂದೆ ಕಂದಿಲ್ ಇಟ್ಕೊಂಡು ಇಲ್ಲಿ ಕೆಳಗೆ ಕುತ್ಕೊಂಡು ಓದ್ಕೊಳ್ಳಿ ಅಂತ ನಾ ಇಲ್ಲೇ ಇರ್ತೀನಂತೆ ಆಯ್ತು ದೊಡ್ಡಪ್ಪ ಅಷ್ಟಾಗಲಿ ಹೋಗು ಒಳಗೆ ಮಕ್ಕ ಹೋಗು ಇಲ್ಲದ ನಾನು ಸುಳೆ ಮಗ ಎಲ್ಲಿ ಮಕ್ಕೊಳ್ಳೋಣ ಆ ಕಡೆ ಮುಂಚೆ ಬಗಲ್ದ ಕಟ್ಟಿ ಮೇಲೆ ಮಕ್ಕೊಂಡನ ಆಯ್ತು ನೀವು ಹೋಗಿ ಒಂದು ಮತ್ತೆ ಕುಟ ಮಕ್ಕ ಹೋಗು ಅಕ್ಕ ಮತ್ತು ಅಮ್ಮ ಚಿಗವ್ವ ಅವರೆಲ್ಲ ಮಕ್ಕೊಂಡಾರ ಅಲ್ಲಿ ಜಾಗ ಇಲ್ಲ ನಾ ಪಡ್ಸಲ ಮಕ್ಕೋತೀನಿ ಆಯ್ತು ಪರ್ಸೆಲ್ಲ ಮಕ್ಕೊಳಂಗಿತ್ತಂದ್ರೂ ನಡ್ಕಲ್ ಬಾಗಿಲು ಐತಲ್ಲ ಆ ಕಡೆ ಮುಂಚೆ ಬಾಗಿಲಿಗೆ ಹೋಗಿ ಮುಂಚೆಗೆ ಆ ಬಾಗಿಲ ಹಾಕೊಂಡು ಮಕ್ಕೋ ಅಂದ್ರೆ ತೆಗೆದ್ರೆ ಮತ್ತೆ ತಗೋಬೇಕು ನೀವು ಗಟ್ಟಿಗೆ ಹಾಕೋದನ್ನ ಆಯ್ತು ದೊಡ್ಡಪ್ಪ ಅಂದಂಗೆ ಶಾಲೆ ಹೆಂಗಿತ್ತವ ಚಲೋ ಇತ್ತಾ ಹಾಂ ದೊಡ್ಡಪ್ಪ ಕಾಲೇಜ್ ಚಲೋ ಇತ್ತು ನನಗೆ ಫ್ರೆಂಡ್ಸ್ ಅಂತ ಜಾಸ್ತಿ ಆಗಿದ್ದಿಲ್ಲ ಅದೇ ನೀನು ಪರಿಚಯ ಮಾಡಿಸ್ಕೊಟ್ಟಲ್ಲ ಅರವಿಂದ್ ಅಲ್ಲ ಅರವಿಂದ್ ರಾಹುಲ್ ಹಾಂ ಆತ ಆ ರಾಹುಲನೇ ನನಗೆಲ್ಲ ಕ್ಲಾಸ್ನಾಗೆಲ್ಲ ಹುಡುಗರನ್ನು ಪರಿಚಯ ಮಾಡಿಸ್ಕೊಟ್ಟ ಆಮೇಲೆ ನನ್ನ ಕ್ಲಾಸ್ಮೇಟ್ ಅಲ್ಲತ ಅಕ್ಕನರ ಕ್ಲಾಸ್ಮೇಟ್ ಆದರೆ ನನ್ನ ಜೊತೆಗೆ ಪಾಪ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡೋದು ಆಮೇಲೆ ನಂಗೆ ಏನಾರ ಹೋಮ್ವರ್ಕ್ ಇತ್ತಂದ್ರೆ ನನಗೆಲ್ಲ ಹೇಳ್ಕೊಟ್ಟ ಹಿಂಗೆ ಮಾಡಬೇಕು ಅಂತ ಆಮೇಲೆ ಆತಿದ್ದಕ್ಕೆ ನನಗೆ ಸ್ವಲ್ಪ ಧೈರ್ಯ ಬಂತು ಯಾಕಂದ್ರೆ ನಂಗೆ ಅಂಜಿಕೆ ಬರೋಕತ್ತಿತ್ತು ಆಮೇಲೆ ಆತನೇನೋ ಪ್ರಾಜೆಕ್ಟ್ ಇತ್ತಂತ ನಂಗೆ ಒಂಚೂರು ಮಾಡ್ಕೊಡ್ತೀಯ ಅಂತ ಹೆಲ್ಪ್ ಕೇಳಿದೆ ಆಯಿತು ಅಂತ ತೊಗೊಂಬಂದೀನಿ ಈಗ ಕುತ್ಕೊಂಡು ಮಾಡ್ಬೇಕಂದೆ ಹಿಂಗೆ ಮಾಡ್ಬಿಟ್ಟ ನಾಳೆ ಬೇಕೇ ಅವ್ನು ಕೊಡಬೇಕಾಗಿತ್ತು ಏನು ಅಂತನೋ ಏನೋ ಪಾಪ ಹೌದೇನವ ಅಯ್ಯ ಪಾಪ ಪರಿಚಯ ಆಗಿ ಪಾಪ ಫ್ರೆಂಡ್ಸ್ ಅಂತ ಆದಮೇಲೆ ಅವರು ಕೊಟ್ಟಾರಂಗೆ ಮಾಡಬೇಕು ಮತ್ತು ನೀ ಮಾಡಲಿಲ್ಲ ನಾಳೆ ಅತ್ತಿಗೇನು ಪ್ರಾಬ್ಲಮ್ ಆಗುತ್ತೆ ಏನು ನಡಿ ಅಲ್ಲಿ ಹಿತ್ತಲ ಬಾಗಲ್ದಾಗ ಹೋದಿಲ್ಲ ಅಲ್ಲಿ ಕುತ್ಕೊಂಡು ನೀ ಮಾಡಿ ನಾನು ಅಲ್ಲೇ ಕುಂತಿರ್ತೀನಿ ನಡಿ ನಿನ್ನ ಮುಗಿದ ಮೇಲೆ ನೀವು ಮಕ್ಕಳಿಗೆ ಹೋಗು ನೈತಾ ಬರ್ತೀನಿ ಅಂತ ಇವಾ ಕಾಲೇಜ್ ಹೋಗ್ಬರ್ತೀನಿ ಹೊಂಟ್ರೆ ಇವಾಗ ಕಾಲೇಜಿಗೆ ಹೋಗ್ಬರ್ತಿರೋ ನೀವು ಹೋಗ್ಕೊರೆ ತುಳಸಿ ಕಾಲೇಜ್ ಹೊಂಟೇನೆ ನಾ ಬರಲೇನ ಬೇಕಿದ್ರೆ ನಿನ್ನ ಡ್ರಾಪ್ ಮಾಡಕ್ಕೆ ನಾನು ಬರ್ತೀನಿ ನಿನ್ನ ಜೊತೆಗೆ ಅವ್ರು ಬಸ್ಸಿಗೆ ಹೋಗಲ್ರಕ್ಕೆ ನಂದು ಸೈಕಲೂ ಇಲ್ಲಲ್ಲ ಗಾಡಿ ಅಂತೂ ಬರೋದಿಲ್ಲ ನನಗೆ ನಾನು ಬರಲ್ಲ ಬಸ್ಸಿಗೆ ಬಸ್ಸಿಗೆ ಬಂದೆ ಅಲ್ಲಿ ನಿನ್ನ ಕಾಲೇಜ್ ತನಕ ಮತ್ತೆ ವಾಪಸ್ ನಾ ಬಸ್ಸಿಗೆ ಬರ್ತೇನೆ ಅಂತೆ ಏನು ಮಾವ ಬಸ್ಸಿಗೆ ಬರಲ್ಲ ಅಂತೀಯ ಅಲ್ಲ ಬಸ್ ಹೊತ್ಕೊಂಡು ಹೋಗುತ್ತೆ ಇನ್ನು ನೀನೇನಾರ ರೊಕ್ಕ ಇಲ್ದಂಗೆ ಹೊತ್ಕೊಂಡು ಬರಂಗಿದ್ರೆ ಬಾ ಮತ್ತೆ ರೊಕ್ಕ ಬಡ್ದು ನಿಂದು ಒಂದು ರೊಕ್ಕ ಬಸ್ ಚಾರ್ಜು ಹಾಕಿದ್ದು ಬಸ್ ಚಾರ್ಜ್ ಮತ್ತೆ ಸಾಲದಕ್ಕೆ ಹೋಗ್ತಾ ಬರ್ತಾ ಎದಕ್ಕೆ ಮಾವ ಇಷ್ಟು ಖರ್ಚು ಏನಪ್ಪ ಏನು ನಡ್ದೈತಿ ಅದನ್ನ ಅಂತೀನಿ ನಾನು ಅಲ್ಲ ನಾವಿಬ್ರು ಸ್ವಸ್ತ್ರ ಇಲ್ಲೇ ಕಣ್ಣು ಮುಂದಾದೀವಿ ನಮ್ಮನ್ನು ಬಿಟ್ಟು ಬರಕ್ಕೆ ಬರ್ತಂತ ಒಂದು ಸಲ ಅನ್ನಂಗಿಲ್ಲ ಇವಾಗೂ ಇಲ್ಲ ಅಲ್ಲ ನಿನ್ನೆ ಮನೆ ಬಂದು ತುಳಸಿನ ಕೇಳಕತ್ತಂಗಲಿದ್ದ ಏ
ಅಲ್ಲೇ ನಿಮಗಂತೂ ನಾ ಪರಿಚಯ ಇದೀನಿ, ಊಟತ್ಲಿಂದ ನಿಮ್ಮನ್ನ ಎತ್ತಿ ಆಡ್ಸಿದ್ ಮಾಡೀನಿ. ನಿಮ್ಗೆ ನನಗೂ ರೂಢ ಐತಿ. ಈಕಿ ಫಸ್ಟ್ ಟೈಮ್ ಅಲ್ಲ ಪರಿಚಯ ಆಗಿರೋದು. ಏನ ಆಕಿನೂ ಈಗ ನನಗೆ ಹೊಸ ಸೊಸಿ ಆಗ್ಯಾಳ, ಒಟ್ಟು ಮಾತಾಡ್ತಾನಂತ ಹಂಗೆ ಮಾತಾಡ್ಸಿದ್ನಿ. ಏನವ ನೀವು ಮಾತಾಡಲೇ ಬೇಡ ಮತ್ತೆ. ಏ ಇಲ್ಲಿ ತಗೋರ ತಮ್ಮ ಮಾತಸ್. ಅಯ್ಯ ಯಾರು ಬೇಡ ಅಂತಾರ, ಅವು ಹುಡ್ರಿಗೆ ಹಂಗೆ ನಮ್ಮನ್ ಬಿಟ್ಟು ಅವ್ರು ಮಾತಾಡ್ತಾರಲ್ಲ ಅಂತ ಹಂಗೆ ಏನಾಗಲ್ಲ ತಗೋ ಮಾತಸ್. ಅಕ್ಕ ಬರ್ರಿ ಹೋಗೋಣ, ಬಸ್ ಬರುತ್ತೆ. ಅಯ್ಯ ಅಯ್ಯ ತಡಿ, ಅಯ್ಯವ ಹಂಗೆ ಮಾಡ್ತಿದಿ? ಅಲ್ಲ ನನ್ನ ಮಗ ಮಾತಾಡ್ಸಕತ್ತಿದ್ದಲ್ಲನೆ, ಏನು ನಮ್ಮನಿ ಹಂಗ ಅದ ನೋಡತ್ಲ ನಮ್ಮನಿ ಗದ್ದ 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 ನಡಕ್ತಿಯಲ್ಲ, ಏನು ಅತನ ಹುಲಿನ ಕೈನ ಸಿಂಹನ ಏನು ತಿಂದ ಬಿಡ್ತಾನ ನಿನ್ನ? ಹಂಗೆ ಮಾಡಕತ್ತಿ ಮಾತಾಡ್ಸಿದ್ರೆ ಒಂದಮ್ಮನಿ ಮೈ ಮೈ ಅದು ಮೈ ಮೈ ಹಾವು ಬಿದ್ದಾಗ ಮಾಡ್ತಾರಲ್ಲ ಹಂಗೆ ಮಾಡಕತ್ತೀಯಲ್ಲ ನೀನು. ಒಳ್ಳೆಯದಿ ಬಿಡವ. ಅಲ್ಲಲ್ಲ ನನ್ನ ಮೊಮ್ಮಕ್ಕಳು ಯಾರು ಎಂತ ಚಂದ ಮಾವ ಕೊಟ್ಟೆ ಮಾವ ಬೈತ ಮಕ್ಕಳು ಮಾತಾಡ್ಸಕತ್ತು ನಿನಗೇನು ದಾರಿ? ನನ್ನ ಮಗನೇ ನಿನ್ನ ಅಂತಲ್ಲಿ ಬಂದು ಮಾತಾಡ್ಸಕತ್ತನ ಮಾತಾಡಕ್ಕೆ ಇದನ್ನ ಸಾಲ್ಗೆ ಹೋಗೋದಟ್ಟಿದತ್ತೆ ನಿನಗೆ. ಮಾತಾಡ್ಸ ಪಾಪ ನನ್ನ ಮಗ ಮಾತಾಡ್ಸಕತ್ತಿದೆ ಹೆಚ್ಚಿಂದ, ಇನ್ನೇನೈತೆ ನನ್ನ ಮಗಕ್ಕಿಂತ ಹೆಚ್ಚು ಮಾತಾಡೋದು. ಅಮ್ಮ ಬಸ್ ತಪ್ಪುತ್ತ ಅದಕ್ಕಂದೆ. ಗೊತ್ತು ನನಗೇನು ಗೊತ್ತಿಲ್ಲನ, ನಾ ಕಾಣೋದು ಬಸ್ ಕಂಡಳಿಕ್ಕಿ ಎಲ್ಲ ಗೊತ್ತು. ಹೋಗು ಅಲ್ಲ ಎಷ್ಟು ಗಡ ಓಡ್ತಾವ ಹಂಗೆ. ಅಲ್ಲಲ್ಲ ಒಟ್ಟಾಕಿನ ಮಳು ಮಾಡಿ ಒಟ್ಟಾಕಿನ ಬುಟ್ಟಿ ಹಾಕೊಳ್ಳುವಂಗಂತ ನಾ ಹೇಳ್ಕೊಡ್ಬೇಕಾ ನಿನಗೆ? ಒಟ್ಟು ಚೆಂದ ಮಾತಾಡ್ಸಕ್ಕಿನ ಆಕಿ ಹೆಂಗಂದ್ರೆ ವಾಪಸ್ ನಿನ್ನ ಹಿಂದೆ ಬೆನ್ನಟ್ಟು ಬರ್ಬೇಕು ನೋಡು, ಹಂಗೆ ಮಾತಾಡ್ಬೇಕಪ್ಪ. ಅಲ್ಲ ಇದೆಲ್ಲ ಗಂಡ್ಮಕ್ಳಿಗೆ ಹೇಳ್ಬೇಕನ್ನ? ಬೇಕಾದಂಗೆ ಇವತ್ತಿನ ಕಾಲದಾಗ ಹೆಣ್ಮಕ್ಳನ್ನ ಎಷ್ಟು ಮಂದಿನ ಲವ್ ಪವು ಅಂತಂದು ಬುಟ್ಟಿ ಹಾಕೊಂಡು ಎಷ್ಟು ಮಂದಿ ಹೆಣ್ಮಕ್ಳು ಜನ ಮಾಡಿರ್ತಾರೆ. ನೀನೊಬ್ಬತ್ತ ಒಂದು ಹುಡುಗಿನ ಚಂದಿಗೆ ಮಾತನ್ನ ಮಳು ಮಾಡೋಕ್ಕಾಗತ್ತಲ್ಲ ನಿನಗೆ? ಏನು ಹೇಳ್ಬೇಕಂತೀನಿ ನೀನು? ನಾನು ಅದನ್ನ ಅಂತೀನಿ. ದೇವ್ರೆ ಅಲ್ಲಲ್ಲ ನಿಮ್ಮ ಕೇಳಿರೋದು ಎಲ್ಲ ಮತ್ತೆ ನೋಡು, ನಿನ್ನ ಮೊದಲೇ ಕನ್ಯೆ ಸಿಗೋಲು. ನನಗಂತೂ ಸಾಕತ್ತಪ್ಪ ಹುಡುಕಿ ನಾನು ಅನ್ಕೊಂಡಿದ್ದೆ ಹಂಗಂದ್ರೆ ಹಾಕ್ಬಿಡು ನನ್ನ ಮಗನ ಜೀವನ ಮುಗೀತು. ಇವತ್ತಿನ ಕಾಲದಾಗ ಎಲ್ಲಿ ಕಳ್ಳರು ಮಳ್ಳರು ಇಸ್ಪೆಟಾಡರು ಜೂಜಾಡರು ಸೆರೆ ಕುಡಿಯೋರು ಇಂಥ ಯಾರು ಕೊಡ್ತಾರೆ ಕನ್ಯೆ? ಚಲೋ ಇದ್ದಂಥವ್ಕೆ ಕನ್ಯೆ ಸಿಗೋಲು ಇವತ್ತಿನ ಕಾಲ. ಕನ್ಯೆ ಬರ ಐತಿ ಮತ್ತು ವಧು ದಕ್ಷಿಣ ಕೊಟ್ಟು ಕನ್ಯೆ ಮಾಡ್ಕೋಬೇಕು, ಹಂಗೈತಿ ಇವತ್ತಿನ ಕಾಲದಾಗ. ನಿನಗೆ ಅಲ್ಲಿ ಕಟ್ಬೇಡೆ ಎಲ್ಲ ಚಟ ಇಲ್ಲದ ಏನು ಐತಿ ಹೇಳಿ ನಂತೆಕ್ಕೆ ಎಲ್ಲ ಐತಿ. ನಿನ್ನಂತ ಊರಾಗೆಲ್ಲ ಗೊತ್ತಾಗ್ಬಿಡೈತಿ ಯಾರು ಕನ್ಯೆ ಸಿಗಲ್ಲ. ಸುತ್ತಮುತ್ತಲು ಹಳ್ಳಿಯಾರಿಗೂ ಗೊತ್ತಾಗೈತಿ. ನನಗೆ ಹಾಕ್ಬಿಡು ನನ್ನ ಮಗನ ಭವಿಷ್ಯ ಮುಗೀತು ಇಷ್ಟ ಅನ್ಕೊಂಡಿದ್ದೆ. ಏನೋ ನಿಮ್ಮ ಅಕ್ಕ ದೊಡ್ಡ ಮನ್ಸು ಮಾಡಿ ಅವ್ರ ಮೈದನ ಮಗಳನ್ನ ಮದುವೆ ಮಾಡ್ಕೊಡ್ತಾನೆ ಅಂತ ಹೇಳಲ್ಲ ನೋಡ. ಅದೇನೋ ಗೊತ್ತಿಲ್ಲ, ಆ ಹುಡುಗಿನ ಮಾತ್ರ ಕೈ ತಗೊಂಡ್ಬಿಟ್ರು ಕೂಡ ಆ ಹುಡುಗಿ ಬಗ್ಗೆ ಏನು ನಮ್ಗೇನಿದಿಲ್ಲ. ಅದಾ ಚಂದ ಗೊಂಬಿದ್ದಂಗೈತಿ. ಆದ್ರೆ ನೀನ ಅದಕ್ಕೆ ಸರಿ ಇಲ್ಲ ಬಾಡ್ಯ. ನೀನು ಅದಕ್ಕೆ ಒಂದು ಕಾಲಂದು ಇದನ್ನ ಸತ್ಯಕ್ಕೂ ಸಮ ಇಲ್ಲ ನೀನು. ಮತ್ತೆ ನೋಡು ಏನೋ ತಂದೆ ತಾಯಿ ಇಲ್ಲ ಪ್ರದೇಶಿ ಹೆಂಗ ಒಂದು ಮದುವೆ ಮಾಡ್ಕೊಡ್ತಾರೆ ನಿಮ್ಮ ಅಕ್ಕ. ನಾವು ಅದೇನೋ ಅಂತಾರಲ್ಲ ದಿಕ್ಕಲ್ಲ ಪ್ರದೇಶನ ಹೆಂಗ ಮಾಡ್ತಾರೆ. ನೀನು ಆಕಿನ ಮೊದಲ ಬುಟ್ಟಿ ಹಾಕೋ, ನೀ ಆಕಿನ ಬುಟ್ಟಿ ಹಾಕ್ಕೊಂಡು ಅದೇನ ಪ್ರೀತಿ ಗೀತಿ ಅಂತಾರಲ್ಲ ಹಂಗೆ ಮಾಡು. ನೀನು ಆಕಿನ ಪ್ರೀತಿ ಮಾಡಿ ಆಕಿನ ನಿನ್ನ ಪ್ರೀತಿ ಮಾಡಿಲ್ಲ ಅಂದ್ರೆ ಅವಾಗ ನಿಮ್ಮ ಅಕ್ಕಗೆ ಹೋಗ್ಬಿಟ್ಟು ನಿಮ್ಮ ಮಾವನ ಕೂಟ ಮಾತಾಡಕ್ಕೆ ಬೇರೆ ಬರ್ತೈತಿ. ಅವರಿಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡ್ರೆ ಮದುವೆ ಮಾಡ್ಕೊಡ್ತೀನಿ ಬಿಡು ಅಂತಾಳ. ಈಗ ಕಂಡು ಈಗ ದಿಕ್ಕಿಲ್ಲ ಪ್ರದೇಶನ ನಿನ್ನಂತವಂಗ ಮದುವೆ ಮಾಡ್ಕೊಡ್ಬೇಕಂದ್ರೆ ನಿಮ್ಮ ಮಾವ ಒಪ್ತಾನ ಅಂತಿಕೊಂಡಿಯಾ? ಬೆಲ್ಲಕ್ಕೂ ಒಪ್ಪಂಗಲ್ಲ. ಅದಕ್ಕೆ ನಿಮ್ಮ ಅಕ್ಕ ಈ ಪ್ಲಾನ್ ಮಾಡಿ ಕರ್ಸಿರೋದು. ಹೆಂಗೆ ಮಾಡ್ತೀವಿ ಗೊತ್ತಿಲ್ಲ. ಆಕಿನ ಮಳು ಮಾಡಿ ನೀನು ಮದುವೆ ಮಾಡ್ಕೋ, ಮದುವೆ ಅನ್ನೋಕಿನ ಪ್ರೀತಿ ಮಾಡು. ಮುಂದೆ ನಿಮ್ಮ ಅಕ್ಕ ಎಲ್ಲ ಮಾಡ್ತಾಳ. ಏನ ಹೇಳ್ದು ಒಟ್ಟೆಲ್ಲ ಹೋಗ್ಕೊಂತ ಇಲ್ಲ. ಮೊದ್ಲ ತಲೆ ಏನಿಲ್ಲ ಶಗನಿ ಆನಿ ಲದ್ದಿನ ತುಂಬ್ಕೊಂಡ್ಬಿಡುತ್ತೆ ತಲೆ. ಬುದ್ಧಿನ ಬೆಳ್ಳ ಕಾರಣಷ್ಟೇ ಇಲ್ಲ. ಯಾಕ ಈ ಅವನೋಡ ಹೆಂಗ್ ಮಾತಾಡ್ತಾಳಿಕಿ? ಅಲ್ಲ ಆಕಿ ಮಾತಾಡೋದಾಗ ಏನೈತಿ ತಪ್ಪ? ನಾನು ಅವ್ರಿಗೆ ಅದನ್ನ ಬಿದ್ದೆ ಆಕಿ ಬಿದ್ದಾಟ. ನಿನಗೆ ಅಲ್ಲ ಅಷ್ಟು ಗೊತ್ತಾಗಲ್ಲ. ಮತ್ತೀಗ ನಾ ಹೋಗಿ ಏಕಾಏಕಿ ಈಗ ನಮ್ಮ ಇದನ್ನ ಮಗಳನ್ನ ನಮ್ಮ ತಮ್ಮ ಕೊಡ್ತೀನಿ ಅಂದ್ರೆ ನಿಮ್ಮ ಮಾವ ಒಪ್ತಾನ? ನಿನಗೆಲ್ಲ ಗೊತ್ತದ ನಿಮ್ಮ ಮಾವಗ? ಅಯ್ಯೋ ದೇವ್ರೆ, ನಿಮ್ಮ ಮಾವ ಇಲ್ಲಿ ಬರಕ್ಕೆ ನೀನು ಬಂದ್ರೆ ಅಲ್ಲಿ ಕಡಿತಾನೆ ಹಂಗೆ ಒಂದು ಅಳತಿ ಗೊತ್ತಾನ. ಮತ್ತು ಈಗ ಮಗಳು ಕೊಡಕ್ಕೆ ಹೆಂಗೆ ಒಪ್ಕೊಂತಾನೆ? ಅದು ತಮ್ಮನ ಮಗಳ ಮ್ಯಾಗ ಅಡ್ಜಿ ಬಿದ್ದು ಈ ಕಾಲೇಜ್ಗೆಲ್ಲ ಹಚ್ಚಾನ. ಮತ್ತು ಕಂಡು ಕೊಡಲ್ಲ. ಈ ಆಕಿನಾಗ ಪ್ರೀತಿ ಮಾಡ್ಯಾಳ ಅಂದ್ರೆ ಒಂದು ಒಪ್ಪತ್ತು ಹೋಲ್ಬಿಡು, ಆಕಿನ ಇಷ್ಟಪಟ್ಟವ ಅಂತ ಮಾಡಿದ್ರು ಮಾಡ್ತಾನೆ. ಅದಕ್ಕೆ ನಾನು ಅವ ಪ್ರಯತ್ನ ಮಾಡ್ತೀನಿ. ಇಬ್ರು ಇಷ್ಟಪಟ್ಟರು ಅಂತ ಹೆಚ್ಚು ಕಮ್ಮಿ ಏನಾರ ಒಳ್ಳೆಗಿಲ್ಲ ಅಂದ್ರೆ ನಿನ್ನ ಆಕಿ ನೋಡ್ಸ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಬಿಡು ಅಂತ ಹೇಳ್ಬಿಡ್ತೀನಿ. ಅಲ್ಲಿವರೆಗೂ ನಾನು ಉಪಾಯ ಮಾಡೀನಿ. ನೀ ನೋಡಿದ್ರೆ ಇನ್ನೂ ಏನು ಹರ ಇಲ್ಲ ಶಿವ ಇಲ್ಲ. ಯಾಕ ನೀವಿಬ್ರು ಮಾತಾಡೋದು ಹೆಂಗೈತೆ ಅಂದ್ರೆ ಇವತ್ತು ಗಿಡ ಹಾಕಿ ನಾಳೆನ ಅದು ಎತ್ತರಕ್ಕೆ ಬೆಳೆದು ನಾಳೆನ ಅದು ಓಟು ಹಣ್ಣು ಪಣ್ಣು ಎಲ್ಲ ಬಿಟ್ಟು ತಿನ್ನಕ್ಕೆ ಬೇಕನ್ನಂಗೆ ಅದಿರಿ ನೀವು ಬೇಯವ್ವ. ಯಾಕ ಅಲ್ವೇ ಆಕಿ ನಾನು ನೋಡಿದ್ರೆ 3 ಮೊಳ 6 ಮೊಳ ಜಿಗಿತಾಳೆ, ಗದ್ದ ನಡುತ್ತಾಳೆ. ನಾನು 10 ಮಾತಾಡಿದ್ರೆ 1 ಮಾತಾಡ್ತಾಳೆ. ಇನ್ನು ಏನು ಆಕಿ ಕೊಟ್ಟ ನಾನು ಗೆಣಸ್ಕಿರಿಲ್ಲ. ನಾನು ಹೋಗ್ಬೇ ಇನ್ನೂ ಎಷ್ಟು ದಿವ್ಸಬೇಕಂದ್ರೆ ನನ್ನ ಆಕಿ ಚೆನ್ನಾಗಿ ಮಾತಾಡಕ್ಕೆ ನೀವು ಒಳ್ಳೆ ಆತಾಗ ಈಟ್ ಅವಸರ ಮಾಡಿದ್ರೆ ಎಲ್ಲಿ ಆಗುತ್ತೆ ಆತ. ಆತಾತ ತಗೋ, ಏನಾಗಲ್ಲ. ಒಂದು ಸ್ವಲ್ಪ ದಿವಸ ತಗೋ. ಆದಷ್ಟು ಜಲ್ದಿ ನೋಡು, ಎಷ್ಟು ಜಲ್ದಿ ಆಕಿನ ಮಳೆ ಮಾಡ್ಕೊತಿ ಅಷ್ಟು ಒಳ್ಳೇದು ನಿನಗೆ. ಕಾಲೇಜ್ ಗೊಂಟ ಮೊದಲ ಅಲ್ಲಿ ಏನಾರ ಪ್ರೀತಿ ಗೀತಿ ಇಲ್ಲವು ಅಂತೀನ ಅಂತಾರಲ್ಲ ಅದನ್ನ ಮಾಡಿಬಿಟ್ರೆ ಮತ್ತೆ ನಿನ್ನ ಕೈ ಚಿಪ್ಪ 3 ಕಣ್ಣಿಂದ ತಿಳ್ಕೊಂಬಿಡು. ಅದಕ್ಕೆ ಎಷ್ಟು ಅವಸರ ಮಾಡಕತ್ತಿರೋದೆ ಹೌದಾ? ಮತ್ತೆ ನೋಡ, ನಿನ್ನ ಪ್ರೀತಿ ಮಾಡಿ ನಿನ್ನ ಒಬ್ಸರ್ ಬದಲಿ ನಿಮ್ಮ ಮಾವ ಅದು ಯಾರನ್ನ ಪ್ರೀತಿ ಮಾಡಬಿಡು ನನ್ನ ಮಗಳು ಅಂತ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತಾನೆ ನೋಡು. ಮತ್ತೆ ಇಲ್ಲ ನನಗೆ ಸಿಗಬಾರ್ದು ಸಿಗಿ ಕನೆ ಸಿಗ್ತೈತೆ ಅಂತ ಆಸೆ ಹುಡ್ಸಿರಿ. ನಾನು ಹೆಂಗೆ ಬಿಟ್ಕೊಡ್ತೀನಿ? ಆತು ನಾನು ಪ್ರಯತ್ನ ಮಾಡ್ತೀನಿ. ಅಂತೂ ಮಿಕ್ಕಿ ಹಾಕಿದ್ರೆ ಕಾಲೇಜ್ನಾಗ ಲವ್ ಗಿವ್ ಅಂತ ಮಾಡಲಿ. ಅವ್ನು ಯಾರು ಅಂತ ಮಲ್ಟನ ಮಾಡ್ಬಿಡ್ತೀನಿ ಅವನು. ಏ ಮನು ಮಾನ್ಯ, ಅಲ್ಲೋಡು ನಿಮ್ಮ ತಂಗಿ ತುಳಸಿನ. ಅಯ್ಯೋ ದೇವ್ರಿ, ಅಲ್ಲೋಡ ರಾಹುಲ್ ಕೊಟ್ಟಿಗೆ ಎಷ್ಟು ಕ್ಲೋಸ್ ಆಗಿದಾಳ, ಎಷ್ಟು ನಗದು ಅದೆಲ್ಲ ಮಾಡಕತ್ತಾರೆ ಇಬ್ರು. ಅಲ್ಲ ನಿನ್ನೆ ಒಂದೇ ದಿವಸ ಬಂದಾಳ, ಆಗಲೇ ಎಲ್ಲ ಅವತ್ತು ನಲ್ಲೋಡು ಅಷ್ಟು ಕ್ಲೋಸ್. ಏನೋ ಹಳೇ ವರ್ಷದ್ದು ಯಾವಾಗೋ ವರ್ಷಾಂಗಟ್ಲೆ ಫ್ರೆಂಡ್ಶಿಪ್ ಇರುತ್ತಲ್ಲ ಆ ಥರ. ಅಯ್ಯೋ ದೇವ್ರಿ, ಎಷ್ಟು ಇದು ನೋಡು. ನನಗಾವುದು ಚಾನ್ಸ್ ಸಿಗಲಿಲ್ಲ. ಅದು ಏನು ಶೋಭಾ ಏನಂದಲ್ಲ? ಅಲ್ಲ ನಿನಗೆ ಆ ಚಾನ್ಸ್ ಮಿಸ್ ಆತಲ್ಲ ಅಂತಂದೆ ಅಷ್ಟೇ. ನನಗೂ ಅಂಗಲಗಿಂದ ಉರಿಯಾಕತ್ತೈತಿ. ನಾನು ನೋಡಕತ್ತೀನಿ ಏನು ಮಾಡಲಿ. ಅಲ್ಲ ಎಷ್ಟು ಧೈರ್ಯ ನೋಡು, ನಿನ್ನೆರ ಹೇಳಿವಿ ಹಿಂಗೆಲ್ಲ ಮಾತಾಡ ಅಂತಂದು ಮತ್ತೆ ಅದನ್ನು ಕುಟ್ಟ ಇಲ್ಲಿ. ಓಹೋ, ಇಲ್ಲಿ ಲೈಬ್ರರಿಗಾದ್ರೆ ಯಾರಿಗೂ ಗೊತ್ತಾಗಿಲ್ಲ ಅಂತ ಇಲ್ಲಿ ಕರ್ಕೊಂಡು ಮಾತಾಡಕತ್ತ. ಅಲ್ಲ ಇಲ್ಲೆಲ್ಲ ಓದಕದ್ದವ್ರು ಡಿಸ್ಟರ್ಬ್ ಆಗುತ್ತೆ, ಹೊರಗೆ ನಡ್ರಿ ಅಂತಂದು ಬೈಕ್ ಕಳ್ಸೋಡ್ರ ನೋಡು. ಎಷ್ಟು ಇವ್ರದ್ದು ನಕ್ಕೊಂತಲ್ಲ ಹೆಂಗೆ ನಕ್ಕೊಂತ ಮಾತಾಡ್ತಾಳೆ ಕುಲು ಅಂತಂದು. ಅಕ್ಕ ಆಗಲಿಗ ಮನೇಲಿ
ಮೇಲಿಂದ ಏನೋ ಬರ್ಕೊಂಡು ಬಂದಿಲ್ಲ ಅನ್ಸತ್ತೆ. ಅವ್ನು ಕೊಟ್ಲು ಅದನ್ನ ಏನೇನ ಬಹುಶಃ ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ರಲ್ಲ, ಓ ಈಗಿನ ಮಾಡ್ಕೊಟ್ಟ ಅನ್ಸತ್ತೆ. ಹೌದಾ? ಅಂದ್ರೆ ಅಷ್ಟು ಕ್ಲೋಸ್ ಆಗ್ಯಾರ ಇಬ್ರು. ಮನು, ನಾ ಹೇಳೋದಾದ್ರೆ ನೀನಿನ್ನ ಲವ್ ಮಾಡಕತ್ತಿದ್ದನ್ನ ಆದಷ್ಟು ಜಲ್ದಿ ನಿಮ್ಮ ಇತ್ತಿಗೆ ಹೇಳೋದು ಬೇಸಿ ರಾಹುಲ್ಗೆ. ಯಾಕಂದ್ರೆ ಒಂದ್ ವೇಳೆ ಲವ್ ಆತಂದ್ರೆ ಮತ್ತೆ ನೋಡಿ ಭಾಳ ಕೆಟ್ಟ. ಈಗ ನೀನು ಹೇಳಿದ್ರೆ ಚಲೋ, ಇನ್ನ ಬಹುಶಃ ಮನಸ್ಸು ಮಾಡಿದಂಗಿಲ್ಲ. ಈಗ ಇನ್ನೂ ಸ್ವಲ್ಪ ಫ್ರೆಂಡ್ಶಿಪ್ನಾಗ ಅದ ನೀನು. ಈಗ ನೀ ಹೇಳಿಲ್ಲ ಅಂದ್ರೆ ಮತ್ತೆ ನೋಡು ಫ್ರೆಂಡ್ಶಿಪ್ ನಾ ಪ್ರೀತಿಗೂ ತಿರುಗುತ್ತೆ. ನೀನು ಇಷ್ಟು ಯಾಕೆ ಮಾಡ್ತಾಡ ಹೇಳ್ಬೇಕಿಲ್ಲ? ಹೌದು, ನಾನು ಇಷ್ಟು ತಡ ಮಾಡಿದ್ದೆ ತಪ್ಪಾತು. ನಾನೇನು ಅನ್ಕೊಂಡೆ ಈ ಕಾಲೇಜ್ ಮುಗಿದ್ಮೇಲೆ ಹೇಳೋಣ, ಆಮೇಲೆ ಹೆಂಗೋ ಮದುವೆ ವಿಚಾರ ಮನ್ಯಾಗ ಮಾತಾಡ್ತಿರ್ತಾರೆ, ಅವ್ರ ಮನೆಗೂ ಮಾತಾಡ್ತಾರೆ ಕಾಲೇಜ್ ಮುಗಿತು ಅಂತೇಳಿ. ಅವನ ಹೇಳಿದ್ರೆ ಇಬ್ಬರಿಗೂ ಮದುವೆ ಒಂದು ಇದನ್ನ ಆಗುತ್ತಾ ಅಂತ ಹಂಗೆ ತಿಳ್ಕೊಂಡೆ. ಆದರೆ ನಾನು ಅನ್ಕೊಂಡ್ರೆ ಇದೊಂದು ಆಗತೈತಿ. ಅಯ್ಯೋ ದೇವ್ರೇ, ಇಲ್ಲ ಮೊದಲು ಬಿಟ್ಟು ಹೇಳ್ತೀನಿ ನಾನು. ಹೇಳು, ಇಲ್ಲ ಅಂದ್ರೆ ನೋಡು ಅದೇನ ಅಂತಾರಲ್ಲ ಮತ್ತೆ ಹಕ್ಕಿ ಹಾರಿ ಅಲ್ಲಿ ಹೋಗಿ ಕುಂತಿತ್ತು. ಮತ್ತೆ ಯಾಕಂದ್ರೆ ಅವನು ಬೇಕಾದಂಗೆ ಶ್ರೀಮಂತರದಾನ ಗೊತ್ತಾನ. ನೋಡ್ತಿಲ್ಲ ಕಾರ್ ಎಂತೆಂತ ತರ್ತಾನೆ, ದಿನ ಒಂದೊಂದು ಕಾರ್ ತರ್ತಾನ. ಆ ಚೈನ ನೋಡ್ಕೊಳ್ಳಾಗ ದಿನ ಒಂದು ಹಾಕ್ಕೊಂತಾನ. ಒಂದು ದಿವ್ಸ ಹಾಕೊಂಬಂದಿದ್ದು ಡ್ರೆಸ್ ಇನ್ನೊಮ್ಮೆ ಹಾಕೊಂಬರಂಗಿಲ್ಲ, ಅಷ್ಟು ಚಂದ, ಅಷ್ಟು ಶ್ರೀಮಂತದಾನ. ನಿಮ್ಮ ತಂಗಿನ ಮನೆಗೇನಾರು ಹೋದ್ರೆ ದಿಕ್ಕು ದಿಸೆ ಇಲ್ಲದ ಪರದೇಶಿನು ಅಂತ ಮನೆಗೆ ಹೋದ್ರೆ ಮಹಾರಾಣಿಯಾಗಿ ಆರಾಮ್ ಇರ್ತಾಳ. ಮತ್ತು ನೋಡಿ ನೀವು ಅಂಥ ಮನೆ ನಿಮಗೆ ಸಿಗ್ಬೇಕು. ಮತ್ತು ಆಮೇಲೆ ಅಲ್ಲ ನೋಡು ಪ್ರೀತಿ ಮಾಡಿದಂತಿದಿ ಹೇಳ್ಕೊಂಬಿಡು ಸುಮ್ಮನೆ, ಇಲ್ಲ ಅಂದ್ರೆ ನೋಡು ಚಾನ್ಸ್ ತಪ್ಪುತ್ತಾ. ಅಕ್ಕ ಕರೆವು ಆಕಿ ತುಳಸಿ ಬಹುಶಃ ಲೆಕ್ಕಾಚಾರ ಹಾಕಿ ಆತನ ಪ್ರೀತಿ ಮಾಡಕತ್ತ ಅನ್ಸುತ್ತೆ. ಕೊಳ್ಳಾಗ ಕೈಯಾಗ ಬಂಗಾರ ನೋಡ್ಯಾಳ, ಕಾಲಿಗೆ ನೋಡ್ಯಾಳ, ಏನು ದೊಡ್ಡ ಕುಳ ಅಂತ ತಿಳ್ಕೊಂಡೆ. ಈಗ ಮನ್ಯಾಗ ನಮ್ಮ ಮನ್ಯಾಗ ಬರ್ತಾನ, ಅವ್ರ ಮನ್ಯಾಗೂ ಬರ್ತಾನ ನಮಗೇನು ಐಕ್ಬಿಡು, ಆದ್ರೆ ಅಕ್ಕಿಗಿಲ್ಲಲ್ಲ. ಆಮೇಲೆ ಈಗ ಚಲೋ ಮನೆಗೆ ಹೋದ್ರೆ ಚಲೋ ಹೊತ್ನಿಗೆ ಜೀವನ ಮಾಡ್ಕೊಂಡು ಆರಾಮ್ ಇರ್ಬೋದಂತಂದು. ಈಗ ದಿಕ್ಕು ದೇಶದಲ್ಲಿ ಪರದೇಶಿಗೆ ಒಂದು ಜೀವನ ಕೊಟ್ಟಂಗಾಗತ್ತಲ್ಲ, ಅದಕ್ಕೆ ಆಕಿ ವಿಚಾರ ಮಾಡ್ಕೊಂಡು ಎಲ್ಲಿ ನೋಡು ಮತ್ತೆ ಆತನ ಬುಟ್ಟಿಗೆ ಹಾಕೊಂಡ್ಬಿಟ್ಟಾಳ ಏನ. ಛೇ ಒಂದದಿಂದಾಗ ರಾಹುಲ್ ಹಂಗೆ ಬೀಳ್ತಾನೆ ಹಳ್ಳಕ್ಕೆ. ನಾನು ಇಷ್ಟು ವರ್ಷ ಆತನ ಎಷ್ಟು ಪ್ರೀತಿ ಮಾಡೀನಿ ಗೊತ್ತಾ. ನಾನು ದೊಡ್ಡ ಶ್ರೀಮಂತ ಮನೆಗೆ ಹೋಗಿ ಆರಾಮ್ ಬಿಂದಾಸಿಗಿರ್ತೀನಿ ಅಂದ್ಕೊಂಡಿನಿ. ಈಗ ನೋಡಿದ್ರೆ ಈಕೆ ಹಿಂಗೆ. ಇಲ್ಲ ನಾನು ಇದಕ್ಕೆ ಹೆಂಗಾರ ಮಾಡಿ ಕಲ್ಲು ಹಾಕಬೇಕು. ಮೊದಲು ಈ ರಾಹುಲನ್ನು ಕೊಟ್ಟಾಗ ನಾನು ಪ್ರಪೋಸ್ ಮಾಡಿ ನನ್ನ ಮನಸ್ಸಿನಾಗ ಇದನ್ನು ಹೇಳ್ಕೊತೀನಿ. ಅಕ್ಕ ಒಂದು ವೇಳೆ ಅವನು ಈಗ ಫಸ್ಟ್ ಇದ್ರೆ ಒಪ್ತಿದ್ನೋ, ಈ ತುಳಸಿ ಕೂಡ ಇಷ್ಟು ಕ್ಲೋಸ್ ಆಗಿರೋದು ನೋಡಿದ್ರೆ ನನಗೆ ಯಾಕೋ ನಿನ್ನ ಪ್ರಪೋಸಲ್ ಒಪ್ಪೋದು ಭಾರಿ ಕಷ್ಟ ಅನ್ಸುತ್ತೆ. ಒಂದು ವೇಳೆ ಒಪ್ಪಲಿಲ್ಲ ಅಂದ್ರೆ ಏನು ಮಾಡ್ತಿ? ಮನು, ಅಕಸ್ಮಾತ್ ಅವನು ಒಪ್ಪಲಿಲ್ಲ ಅಂದ್ರೆ ಏನು ಮಾಡ್ತಿ? ಏನು ಮಾಡ್ತೀನಿ? ಇವರಿಬ್ರು ಪ್ರೀತಿ ಮಾಡಕ್ಕೆ ಆಗ್ಬಾರ್ದು. ಇವರಿಬ್ರು ಯಾವತ್ತೂ ಒಂದಾಗ್ಬಾರ್ದು. ಇವರಿಬ್ರದ್ದು ಜೀವನ ಹಾಳು ಮಾಡ್ಬಿಡ್ತೀನಿ. ಅಂಥದ್ದು ಏನು ಮಾಡ್ತೀಯಕ್ಕ? ಟೈಮ್ ಬರಲಿ ಹೇಳ್ತೀನಿ.